ಹಿಂದುಳಿದ ವರ್ಗಗಳ ಆಯೋಗ ನಡೆಸಲು ಉದ್ದೇಶಿಸಿರುವಂತಹ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಬಗ್ಗೆ ಇದೀಗ ಸಾಕಷ್ಟು ಗೊಂದಲಗಳು ತಾರಕಕ್ಕೇರಿದವೆ. ಒಂದು ಕಡೆ ಸರ್ಕಾರದ ನಿರ್ಧಾರದ ಬಗ್ಗೆ ಸ್ವತಃ ಸರ್ಕಾರದ ಸಚಿವರೇ ಆಕ್ಷೇಪಗಳನ್ನು ಎತ್ತುತ್ತಾ ಇದ್ರೆ, ಸಮುದಾಯದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಗೊಂದಲಗಳು ಮೂಡ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ವರ್ಗದ ಆಯೋಗ ಪಟ್ಟಿ ಮಾಡಿರುವಂತಹ ಜಾತಿಗಳ ಬಗ್ಗೆ ದೊಡ್ಡ ಮಟ್ಟಿಗಿನ ಆಕ್ಷೇಪವಿದ್ದಾವೆ. ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಅನ್ನೋದನ್ನು ಮಾತನಾಡೋದಕ್ಕೆ ಹರಿಹರ ಪಡೆದ ಶ್ರೀ ವಚನಾನಂದ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ. ಸರಿ, ಇವತ್ತಿಗೂ ದೊಡ್ಡ ಮಟ್ಟಿಗಿನ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂಥದ್ದು ಹೆಚ್ಚುವರಿ ಜಾತಿಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅನ್ನುವಂಥದ್ದು. ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಬಂದರೆ ಯಾವೆಲ್ಲ ಗೊಂದಲಗಳನ್ನು ಈ ಹಿಂದುಳಿದ ವರ್ಗ ಆಯೋಗ ಕ್ರಿಯೇಟ್ ಮಾಡಿದೆ ಅಂತ? ಇದರಲ್ಲಿ ಒಟ್ಟು 1561 ಜಾತಿಗಳನ್ನು ಮಾಡಿದೆ. 1561ಕ್ಕೂ ಒಂದೊಂದು ಕೋಡ್ ನಂಬರ್ ಕೊಟ್ಟಿದೆ. ಅಲ್ಲಿ ಭಾಳಷ್ಟು ದ್ವಂದ್ವಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಲಿಂಗಾಯತ ಅಗಸಕ್ಕೆ ಒಂದು ಕೋಡ್ ಕೊಟ್ಟಾರೆ, ಅಗಸ ಲಿಂಗಾಯತಕ್ಕೆ ಒಂದು ಕೋಡ್ ಕೊಟ್ಟಾರೆ. ಲಿಂಗಾಯತ ಕಮ್ಮಾರ ಬೇರೆ, ಕಮ್ಮಾರ ಲಿಂಗಾಯತ ಬೇರೆ, ವೀರಶೈವ ಬೇರೆ, ಲಿಂಗಾಯತ ವೀರಶೈವ ಬೇರೆ, ವೀರಶೈವ ಲಿಂಗಾಯತ ಬೇರೆ. ಹೀಗೆ ಸಂಪೂರ್ಣವಾಗಿ ಸಾದರ್ನಲ್ಲಿ ಸಾಕಷ್ಟು ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ನೊಳಂಬ ಲಿಂಗಾಯತ ಬೇರೆ, ನೊಣಬ ಲಿಂಗಾಯತ ಬೇರೆ. ಹೇಳಿಕೆ ನೊಣೊಬ್ರು ಅಂತಾರೆ, ಬರಿದೆಲ್ಲವೂ ನೊಳಂಬ ಅಂತಲೇ ಬರೆಸ್ತಾರೆ. ಸೊ ಹೀಗೆ ನಮ್ಮ ಪಂಚಮಸಾಲಿ ಕೂಡ ಜೈನ ಪಂಚಮಸಾಲಿ ಅಂತ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ ಇಷ್ಟು ವರ್ಷ ಆದ್ರೂ. ಸೊ ಲಿಂಗಾಯತ ಪಂಚಮಸಾಲಿ ಬೇರೆ, ವೀರಶೈವ ಪಂಚಮಸಾಲಿ ಬೇರೆ ಮತ್ತು ಜೈನ ಪಂಚಮಸಾಲಿ ಬೇರೆ. ಹಿಂಗೆ ಎಲ್ಲದೂ ಕೊಟ್ಟ ಮೇಲೆ ಜನಗಳಿಗೆ ಸಾಕಷ್ಟು ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಹಿಂದುಳಿದ ವರ್ಗ ಆಯೋಗ ಸಾಕಷ್ಟು ದ್ವಂದ್ವಗಳನ್ನು ಅದರಲ್ಲಿ ಹಾಕಿದೆ. ನಾಳೆ ಜನಗಳು ಈ ಸಮೀಕ್ಷೆಯ ಸಂದರ್ಭದಲ್ಲಿ ಸರಿಯಾಗಿ ಬರೆಸ್ಲಿಕ್ಕೆ ಆಗೋದಿಲ್ಲ. ಆಯಾ ಜಾತಿಗಳಿಗೆ ನಿಜವಾದ ಸಾಮಾಜಿಕ ಮತ್ತು ಶೈಕ್ಷಣಿಕ ಇದ್ರ ಹಿಂದೆ ಏನು ಉದ್ದೇಶ ಇದೆಯಲ್ಲ, ಆ ಉದ್ದೇಶ ಈಡೇರೋದಿಲ್ಲ. ಈ ಉದ್ದೇಶ ಈಡೇರೋದಕ್ಕೆ ಸಲುವಾಗಿಯೇ ಈಗಾಗಲೇ ಸಮೀಕ್ಷೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಮರು ಸಮೀಕ್ಷೆಯನ್ನು ನೀವು ಮಾಡ್ತಾಯಿದ್ದೀರ. ಸಮೀಕ್ಷೆ ಮಾಡಿ, ಆದರೆ ವೈಜ್ಞಾನಿಕವಾಗಿರಲಿ, ಅದರಲ್ಲಿ ಯಾವುದೇ ದೋಷಗಳಿಲ್ಲದಾಗೇ ಒಂದು ಸಲ ನೀವು ನೋಡಿ ಆಕ್ಷೇಪಣೆ ಮಾಡಲಿಕ್ಕೆ ಕೇವಲ ಒಂದು ವಾರದಲ್ಲಿ ಟೈಮ್ ಕೊಟ್ಟರು. ಅಷ್ಟೊಂದು ತುರ್ತು ಏನಿದೆ ನಿಮಗೆ? ಯಾಕೆ 15 ದಿನ ಕೊಡ್ಬೋದು? ಒಂದು ಸಮುದಾಯ ಇದು 7 ಕೋಟಿ ಜನಗಳ ಭವಿಷ್ಯವಿರೋದ್ರಿಂದ ಯಾಕೆ ನೀವು ಅಷ್ಟೊಂದು ಅರ್ಜೆಂಟಾಗಿ ಮಾಡ್ತಾಯಿದ್ದೀರಾ? ಒಂದು ತಜ್ಞರ ಸಮಿತಿ ಮಾಡಿ, ಅದರಲ್ಲಿ ನೀವು ಎಲ್ಲರೂ ಸೇರಿಸಿ, ಇತಿಹಾಸ ತಜ್ಞರಿದ್ದಾರೆ, ಎಲ್ಲರೂ ಸೇರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಒಂದು ಜಾತಿಯ ಪಟ್ಟಿಯನ್ನು ಬಿಡುಗಡೆ ಮಾಡಿ. ಅದಕ್ಕೆ ಒಂದು 15 ದಿನಗಳ ಕಾಲ ಒಂದು ಅವಕಾಶ ಕೊಡಿ. ಮತ್ತೇನಾದರೂ ಆಕ್ಷೇಪಣೆಗಳಿದ್ದರೆ ಅರ್ಜಿ ಸಲ್ಲಿಸಿ ಅಂಥೇಳಿ. ಮತ್ತು ಅದಾದಮೇಲೆ ಫೈನಲ್ ಎಲ್ಲವನ್ನು ಮಾಡಿ ಯಾವುದೂ ಇಲ್ಲ ಅಂದ ಮೇಲೆ ನೀವು ಅದನ್ನು ಪ್ರಕಟ ಮಾಡಿ ಸಮೀಕ್ಷೆ ಮಾಡಿದ್ರೆ ಅದು ವೈಜ್ಞಾನಿಕ ಸಮೀಕ್ಷೆ ಆಗುತ್ತೆ. ಇಲ್ಲವಾದಲ್ಲಿ ಏನಾಗುತ್ತೆ, ಮತ್ತು 420 crores ವೇಸ್ಟ್ ಆಗುತ್ತೆ. 420 ಕೋಟಿ ಮತ್ತೆ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗಾಗಿದೆ. ಈಗಾಗಲೇ 106 ಕೋಟಿ ವೇಸ್ಟ್ ಮಾಡಿದ್ದಾರೆ, ಮತ್ತೆ ಮಾಡ್ತಾರೆ. ಆವಾಗೂ ಇದೊಂದು ಅವೈಜ್ಞಾನಿಕ ಆಗಿಬಿಡ್ತದೆ. ಆವಾಗ ಕೂಡ ಯಾರೂ ಒಪ್ಪಂಗಿಲ್ಲ. ಈಗ ಕಳೆದ ಬಾರಿ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ವರದಿ ಸಲ್ಲಿಕೆಯಾದಾಗ ಈ ನಿಖರತೆಯ ಬಗ್ಗೆಯೇ ಅನುಮಾನ ಇತ್ತು ಮತ್ತು ಅದರ ಬಗ್ಗೆ ಆಕ್ಷೇಪಣೆ ಇತ್ತು. ಅಂದರೆ ನಮ್ಮ ಸಮುದಾಯದ ನಿಖರ ಸಂಖ್ಯೆ ಅಲ್ಲಿ ದಾಖಲಾಗಿಲ್ಲ ಅನ್ನುವಂಥದ್ದು. ಈ ರೀತಿಯ ಗೊಂದಲದಿಂದ ಈ ಬಾರಿನೂ ಅದೇ ಸಮಸ್ಯೆ ತಲೆದೋರಲ್ವ ಹಾಗಾದರೆ? ಖಂಡಿತ. ಈಗ ನೋಡ್ರಿ, ಇದರಲ್ಲಿ ಇನ್ನೂ ಎಷ್ಟು ಗದ್ದಲ ಮಾಡಿದರೆ, ಕ್ರಿಶ್ಚಿಯನ್ ಅಗಸ ಅಂತ ಮಾಡಿದ್ದಾರೆ, ಕ್ರಿಶ್ಚಿಯನ್ ಮಡಿವಾಳ ಅಂತ ಬರೆದಾರೆ. ಈಗ ಒಂದು ಲಿಂಗಾಯತ ಮಡಿವಾಳದಲ್ಲಿ ಬರೀಬೇಕು, ಹಿಂದೂ ಮಡಿವಾಳ ಅಂತ ಬರೀಬೇಕು, ಕ್ರಿಶ್ಚಿಯನ್ ಅಗಸ ಅಂತ ಬರೀಬೇಕು. ನಾಳೆ ಹಿಂದುವಿನಂದು ಸಂಖ್ಯೆ ಕಡಿಮೆ ಆಗುತ್ತೆ, ನಾಳೆ ಲಿಂಗಾಯತಲ್ಲಿ ಕಡಿಮೆ ಆಗುತ್ತೆ. ಹಾಗಾದರೆ ಹೆಂಗೆ ಇವನು ಹಿಂದೂಗಳಲ್ಲಿ ನೀವು ಡಿವೈಡ್ ಮಾಡಿದಿರಿ, ಹಂಗೆ ಲಿಂಗಾಯತಲ್ಲಿ ಡಿವೈಡ್ ಮಾಡಿ, ಹಂಗೆ ಕ್ರಿಶ್ಚಿಯನಲ್ಲಿ ಡಿವೈಡ್ ಮಾಡಿದ್ರಿ ನೀವು. ಕ್ರಿಶ್ಚಿಯನ್ ಅಗಸ, ಕ್ರಿಶ್ಚಿಯನಲ್ಲಿ ಸಾಕಷ್ಟು, ಕ್ರಿಶ್ಚಿಯನ್ ಧರ್ಮದಲ್ಲಿ ಸಾಕಷ್ಟು ಉಪಪಂಗಡಗಳಿದಾವಲ್ಲ, ಅವುಗಳನ್ನ ಯಾಕೆ ನೀವು ಪಟ್ಟಿಗೆ ಮಾಡಿಲ್ಲ? ಅಷ್ಟೇ ಮುಸ್ಲಿಮ್ನಲ್ಲಿ, ಇಸ್ಲಾಂ ಧರ್ಮದಲ್ಲಿ ಇದಾವಲ್ಲ, ಅವುಗಳನ್ನ ಯಾಕೆ ಪಟ್ಟಿ ಮಾಡಿಲ್ಲ? ಯಾಕೆ ನೀವು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾಯಿದ್ದೀರಾ? ಯಾಕೆ ನೀವು ಲಿಂಗಾಯತನ ಟಾರ್ಗೆಟ್ ಮಾಡ್ತಾಯಿದ್ದೀರಾ? ಅಂದರೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ. ಈ ಷಡ್ಯಂತ್ರ ಈ ಸಮಾಜಕ್ಕೆ ಸ್ಪಷ್ಟವಾಗಿದೆ. ಅದಕ್ಕೆ ನಾವು ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಹೇಳ್ತೀವಿ, ನೀವು ಸಮೀಕ್ಷೆಯನ್ನು ಮಾಡಿ, ಸಮೀಕ್ಷೆಯನ್ನು ಸ್ವಾಗತ ಮಾಡ್ತೀವಿ. ಅದು ವೈಜ್ಞಾನಿಕವಾಗಿರಲಿ, ದೋಷರಹಿತವಾಗಿರಲಿ. ಈಗ ಹಿಂದುಳಿದ ವರ್ಗದ ಆಯೋಗಕ್ಕೆ ಪಂಚಮಸಾಲಿ ಸಮುದಾಯವೂ ಸೇರಿದಂತೆ ಎಲ್ಲ ಮಠಾಧೀಶರು ಇರ್ಬೋದು, ಬೇರೆ ಬೇರೆ ಸಮುದಾಯದ ಮುಖಂಡರುಗಳು ಅವರವರ ಸಮುದಾಯದ ಮನವಿಯನ್ನು ಕೊಟ್ಟರು. ಅವ್ರಿಗೇನು ಗೊಂದಲ ಇದೆ ಅದನ್ನು ಬಗೆಹರಿಸಿ ಅನ್ನುವಂಥ ಒಂದಷ್ಟು ಆಕ್ಷೇಪಣಾ ಪತ್ರಗಳನ್ನು ಕೂಡ ಕೊಟ್ಟರು. ಆದರೆ ಅದನ್ನು ಹಿಂದುಳಿದ ಆಯೋಗ ಪರಿಗಣಿಸಿದಂಗೆ ಕಾಣಿಸ್ತಾ ಇಲ್ಲ. ಒಂದೀಟು ಪರಿಗಣಿಸಿಲ್ಲ ರೀ. ಅವರು ಪರಿಗಣಿಸಿದರೆ ಸಮಯ ತೋತಾರೆ. ಎಲ್ಲದಕ್ಕೊಂದು ಸಮಯ ಬೇಕಲ್ಲ. ಸಮುದಾಯ ಇದು 7 ಕೋಟಿ ಜನಗಳ ಭವಿಷ್ಯ. ಒಂದು ಕಡೆ ಅವ್ರು ಹೆಂಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ? ಔದ್ಯೋಗಿಕವಾಗಿ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾರೆ. ಹೇಳಲಿಕ್ಕೆ ಅದು ಇದೆ, ಒಳಗೆಲ್ಲ ನೀವು ಜಾತಿ ಸಮೀಕ್ಷೆನೇ ಇದು ಓಪನ್ ಸೀಕ್ರೆಟ್. ಜಾತಿ ಸಮೀಕ್ಷೆ ಅಂದ ತಕ್ಷಣ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂಥೇಳಿ, ಅದು ಕೇಂದ್ರಕ್ಕೆ ವ್ಯಾಲ್ಯೂ ಇದೆ ಅಂತೇಳಿ ನೀವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ ಅದಕ್ಕೊಂದು ಹೆಸರು ಕೊಟ್ಟಿದ್ದೀರಾ. ಆದರೆ ಮಾಡೋದೆಲ್ಲವೂ ಜಾತಿ ಸಮೀಕ್ಷೆ ಆದಮೇಲೆ ಮತ್ತೆ ಯಾಕೆ ಜಾತಿಗಳಿಗೆ ಗೊಂದಲ ಕ್ರಿಯೇಟ್ ಮಾಡ್ತೀರಿ? ಮಾಡೋದು ಸತ್ಯ ಅಂದಮೇಲೆ ಅದು ದೋಷರಹಿತವಾಗಿ ಒಂದು ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಬಿಡಿ, ಒಂದು ಸಮಿತಿಯನ್ನು ಮಾಡಿ. ಆವಾಗ ನೀವು ಮತ್ತು 15 ದಿನ ಟೈಮ್
ಯಾಕೆ 15 ದಿನ ಟೈಮು? ಏನು ಹಂತದ ಅವಶ್ಯಕತೆ ಇದೆ? ಹಾಂ, ಇದು ಎಷ್ಟು ದಿನ ಹೋಗ್ಬೇಕು? 7 ಕೋಟಿ ಜನ ಎಷ್ಟೇ ಡಿಜಿಟಲ್ನ ಯುಗದಲ್ಲಿ ಇದೀವಿ ಅಂತಂದರೆ ಎಷ್ಟು ಇದ್ದೀವಿ ನಾವು? ಸಾಕಷ್ಟು. ಅದು ಒಂದು. ಇನ್ನು ಧರ್ಮದಲ್ಲಿ ಅಲ್ಲೂ ಕೂಡ ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ನಾಸ್ತಿಕ ಅನ್ನೋದು ಧರ್ಮ ಇಲ್ಲ, ಅದನ್ನೇ ಸೇರಿಸಿದ್ರಿ ನೀವು. ಇತರೆ ಬರೆದು ಮುಗಿದು ಹೋಗಿತ್ತಲ್ಲ. ನನಗೆ ಗೊತ್ತಿಲ್ಲ ಅಂತ ಒಂದು ಧರ್ಮ ಕಾಲಮ್ ಮಾಡ್ಕೊಂಡ್ರಿ, ನಾನು ತಿಳಿಸುವುದಿಲ್ಲ ಅಂತ ಹೇಳಿದಿರಿ. ಹಿಂಗೆ ಈಗೇನು 11 ಮಾಡಿದ್ದಾರೆ ಇವರು ಕಾಲಮ್ಗಳು. ಇದೆಲ್ಲ ಅವೈಜ್ಞಾನಿಕ ಅಲ್ವಾ? ಇದು ಕೂಡ ಹಿಂದೂಗಳ ಸಂಖ್ಯೆ ಕಡಿಮೆ ಆದಂಗಲ್ವ? ಸೊ ಹೀಗೆ ಸಾಕಷ್ಟು ದ್ವಂದ್ವಗಳು ಮಾಡಿದೆ. ಆ ಸ್ಪಷ್ಟೀಕರಣ ಇಲ್ಲ ಅಂತಂದರೆ ಈ ಸಮೀಕ್ಷೆಯನ್ನು ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಈಗ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಹಲವಾರು ಮಂದಿ ಸಚಿವರು ಇದನ್ನು ವಿರೋಧಿಸಿದ್ದಾರೆ. ಅಂದರೆ ಸಮಯಾವಕಾಶವನ್ನು ತೆಗೆದುಕೊಂಡು ಸಮೀಕ್ಷೆಯನ್ನು ಮಾಡಲಿ, ಇದು ಹಿಂದುಳಿದ ವರ್ಗದ ಆಯೋಗ ಶಾಶ್ವತ ಆಯೋಗ ಆಗಿರೋದ್ರಿಂದ ತಕ್ಷಣಕ್ಕೆ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ಅಂತ. ಒಬ್ಬ ಮಠಾಧೀಶರಾಗಿ ನೀವು ಇನ್ನೊಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಸಮೀಕ್ಷೆ ಮಾಡೋದು ಸರಿ ಅಂತೀರಾ, ಅಥವಾ ಸೆಪ್ಟೆಂಬರ್ 22ರಿಂದ ಅಂದರೆ ನಾಡಿದ್ದಿಂದಲೇ ಪ್ರಾರಂಭ ಆಗೋದು ಸರಿ ಅಂತೀರಾ? ನೋಡಿ, ನಾಡಿನಿಂದ ಮಾಡಿದರೂ ಕೂಡ ಅದು ಅವೈಜ್ಞಾನಿಕವೇ ಆಗುತ್ತೆ. ಸಾಕಷ್ಟು ಕ್ರಿಶ್ಚಿಯನ್ ಹೆಸರು ಸೇರಿಸಿದ್ದಾರೆ. ನಮ್ಮ ಹತ್ರ ಲಿಸ್ಟೇ ಇದೆ, ಎಷ್ಟೆಷ್ಟು ಕೋಡ್ಗಳು ನಂಬರ್ದು. ಜನಗಳ ಹತ್ರ ಹೋದಾಗ ಏನು ಹೇಳ್ತಾರೆ ಇವರು? ಅದಕ್ಕೆ ನಾವು 16 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಅನೇಕ ಭಕ್ತರು ಇವುಗಳನ್ನ ಹೇಳಿದರು, ಈ ಥರ ದೋಷಗಳಿದ್ದಾವೆ ಸ್ವಾಮೀಜಿ ಅಂಥೇಳಿ. ಅದನ್ನು ನಿನ್ನೆ ನಮ್ಮ ಎಲ್ಲ ಲಿಂಗಾಯತ ಸಚಿವರುಗಳು ಅಲ್ಲಿ ಆಕ್ಷೇಪಣೆ ಎತ್ತಿದ್ದಾರೆ ಸಚಿವ ಸಂಪುಟದಲ್ಲಿ. ಅದಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಈ ಸಮೀಕ್ಷೆ ವೈಜ್ಞಾನಿಕವಾಗಬೇಕು, ಯಾವ ಕಾರಣಕ್ಕೂ ತರಾತುರಿಯಲ್ಲಿ ಮಾಡುವಂಥದ್ದಲ್ಲ. ಅದು ಬೊಕ್ಕಸಕ್ಕೆ ನಮ್ಮ ಟ್ಯಾಕ್ಸ್ ಹಣ, ಅದಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ಮತ್ತು ಅದನ್ನು ಅವೈಜ್ಞಾನಿಕವೆಂದು ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಈಗ ನೇರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ, ಸ್ಲೋ ಸ್ಟಡಿ ಆ್ಯಂಡ್ ಸಕ್ಸಸ್ ಅಂತ ಒಂದು ಮಾತಿದೆ. ನಿಧಾನವಾಗಿರಬೇಕು, ಸ್ಥಿರತೆಯಿಂದ ಕೂಡಿರಬೇಕು, ಅದು ಯಶಸ್ವಿ ಆಗ್ತದೆ. ಆವಾಗ ಜನಸಾಮಾನ್ಯನಿಗೂ ನಿಜಕ್ಕೂ ಹಿಂದುಳಿದಂತಹ ಅಗಸನಿಗೆ, ಹಡಪದನಿಗೆ ನ್ಯಾಯ ಸಿಗ್ತದೆ. ನೀವು ಇಲ್ಲಿ ಕ್ರಿಶ್ಚಿಯನ್ ಅಗಸ ಅಂತೀರ, ಅಲ್ಲಿ ಹಿಂದೂ ಅಗಸ ಅಂತ ಹೇಳ್ತೀರ, ಇನ್ನೊಂದು ಲಿಂಗಾಯತ ಅಗಸ ಅಂತೀರ. ಹಾಗಾದ್ರೆ ನಾಳೆ ಯಾವುದ್ರಲ್ಲಿ ಸೇರಿಸ್ತೀರಿ ನೀವು ಅವರನ್ನು? ಒಂದು ಕ್ಲಾರಿಟಿ ಬೇಕಲ್ಲ. ಕ್ರಿಶ್ಚಿಯನ್ ಅಗಸ ಅಂತ ಮತ್ತು ಇಲ್ಲಿ ಅವ್ರು ನೀವು ಎಲ್ಲಿ ಬೇಕಾದ್ರೆ ಅದು ನಿಮ್ಮ ಹತ್ರ ಲಿಸ್ಟ್ ಇರ್ತೈತಿ. ಪರಿಷ್ಕರಣೆ ಮಾಡೋಕ್ಕೆ ನಮ್ಮ ಹತ್ರ ಏನು ಅದು ಬರೋಂಗಿಲ್ಲ. ಅದು ಕೊಟ್ಟವಂಗೆ ಗೊತ್ತಿರಲ್ಲ. ಹಾಂ, ಕೊಟ್ಟವ ಕೋಡಂಗೆ ಇಸ್ಕೊಂಡು ನಾವು ವೀರಭದ್ರ ಆಗಿಬಿಡ್ತದೆ ಅದು ಅಲ್ವಾ? ಅದು ಮತ್ತೆ ಅವೈಜ್ಞಾನಿಕವಾಗ್ತದೆ. ಈಗ ಕೊನೆಯದಾಗಿ ಪಂಚಮಸಾಲಿ ಸಮುದಾಯಕ್ಕೆ ನಿಮ್ಮ ಸಂದೇಶ ಏನು? ಅಕಸ್ಮಾತ್ ಸೆಪ್ಟೆಂಬರ್ 22ರಿಂದನೇ ಅಂದರೆ ಸೋಮವಾರದಿಂದಲೇ ಸಮೀಕ್ಷೆ ಪ್ರಾರಂಭ ಆಯಿತು ಅನ್ನೋದಾದರೆ ನಿಮ್ಮ ಸಂದೇಶ ಸಮುದಾಯಕ್ಕೆ ಏನು? ನೋಡಿ, ನಾವು ನೋಡ್ತೀವಿ, ಇವತ್ತು ನಾಳೆ ಟೈಮ್ ತೊಗೋತೀವಿ, ನಾಳೆ 20, 21 ಆಮೇಲೆ ಸಮುದಾಯಕ್ಕೆ ಒಂದು ಸಂದೇಶ ಕೊಡ್ತೇವೆ ಏನು ಮಾಡಬೇಕು ಅಂತೇಳಿ. ನಾವು ಅಷ್ಟೇ ಅಂತಲ್ಲ, ಇದು ನಮ್ಮ ಜೊತೆಗೆ ಸಿರಿಗೇರಿ ಜಗದ್ಗಳು, ಇನ್ನೂ ಅನೇಕ ಲಿಂಗಾಯತ ಉಪಪಂಗಡಗಳ ಸ್ವಾಮೀಜಿಯವರು ಇದ್ದಾರೆ. ಸೊ ಈ ಥರ ನಮ್ಮ ಮುಂದೆನೇ ಅವೈಜ್ಞಾನಿಕ ಆದರೆ ಸಹಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಇದು ಒಂದು ವ್ಯಕ್ತಿ ಇದಲ್ಲ, ಇದು ಒಂದು ಸಮಾಜ, ಬಹುದೊಡ್ಡ ಸಮುದಾಯದ ಅಸ್ಮಿತೆ ಸಂಕೇತ. ಹಿಂದೆಯೇ ನೀವು ಒಟ್ಟು ಲಿಂಗಾಯತ ಪಂಚಮಸಾಲಿಗಳನ್ನು 10 ಲಕ್ಷ ತೋರಿಸಿದಾರ. ಹಾಂ, ಒಂದು ಜಿಲ್ಲೆ 3-4 ಜಿಲ್ಲೆಯಲ್ಲೇ 15-20 ಲಕ್ಷ ಜನ ಇದೆ ನಮ್ಮ ಕಮ್ಯುನಿಟಿ. ನೀವು ಬಿಜಾಪುರಕ್ಕೆ ಬನ್ನಿ, ಬೆಳಗಾವಿಗೆ ಒಂದೊಂದು ಲೋಕಸಭಾದಲ್ಲಿ ಅಂತ. ಮತ್ತು ಅದರಲ್ಲಿ ಮತ್ತೆ 2 ಮಾಡಿದಾರೆ, ವೀರಶೈವ ಪಂಚಮಸಾಲಿ ಬೇರೆ ಅಂತೆ, ಲಿಂಗಾಯತ ಪಂಚಮಸಾಲಿ ಬೇರೆ ಅಂತೆ. ಇದು ಮಾಡೋ ಅವಶ್ಯಕತೆ ಇತ್ತು? ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟರು? ಯಾರು ಹೇಳಿದ್ದು ನೀವು ಹಿಂಗೆ ಮಾಡ್ರಿ ಅಂತಂದು? ಹಾಂ, ಏನು ಮಾನದಂಡ, ಯಾವ ಆಧಾರದಲ್ಲಿ ಮಾಡಿದ್ದಾರೆ? ಯಾವ ಸಂಸ್ಥೆಗಳು ನಿಮಗೆ ಅರ್ಜಿಯನ್ನು ಕೊಟ್ಟು ಬರೆದಿಸಿದ್ದಾವೆ? ಅದಕ್ಕೆ ಒಂದು ಸ್ವಾಯತ್ತ ಸಂಸ್ಥೆಗಳು ಬೇಕಲ್ವಾ? ಇವು ಯಾವ ಇಲ್ಲದೇ ಸುಮ್ಮನೆ ಕ್ರಿಶ್ಚಿಯನ್ ಹೆಸರು ಸೇರಿಸೋದು, ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಅನ್ನೋದು, ಕ್ರಿಶ್ಚಿಯನ್ ಕುರುಬ ಅನ್ನುವಂಥದ್ದು ನಿಮ್ಗೆ ಯಾರು ಹೇಳೋರಿಲ್ವ, ಕೇಳೋರಿಲ್ವಾ? ನಿಮ್ಗೆ ಕೇಳೋರು ಬೇಕಲ್ವಾ? ಜನಗಳು ನಮ್ಮ ಹತ್ರ ಬರ್ತಾರೆ ರೀ, ಅವ್ರ ಕಷ್ಟ ನೋವುಗಳು ಹೇಳ್ಕೊತಾರೆ, ನಾವ್ಯಾರು ಹೇಳಬೇಕು? ಅದಕ್ಕೆ ಈ ಮೂಲಕ ನಾವು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಶಾಶ್ವತ ಹಿಂದುಳಿದ ಆಯೋಗ, ನೀವು ಸರಿಯಾದ ಪರಿಷ್ಕರಣೆ ಮಾಡಿನೇ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಇದಿಷ್ಟು ವಚನಾನಂದ ಶ್ರೀಗಳ ಮಾತು. ಅಂದರೆ ಸ್ಟಡಿ, ಸ್ಲೋ ಆ್ಯಂಡ್ ಸಕ್ಸಸ್ ಅನ್ನುವಂತಹ ಒಂದು ಪದವನ್ನು ಬಳಸೋ ಮೂಲಕ ಸರ್ಕಾರ ಈ ಒಂದು ಆತುರವನ್ನು ತೋರಿಸೋದು ಬೇಡ, ಅತ್ಯಂತ ನಿಧಾನಗತಿಯಲ್ಲಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಮುಂದಾದರೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಇಲ್ಲದೆ ಹೋದರೆ ಸಮುದಾಯ ಏನು ನಿರ್ಧಾರ ತೆಗೆದುಕೊಳ್ಬೇಕು ಆ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.